ರಾಯಬಾಗದಲ್ಲಿ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ. ಅಲ್ಪಸಂಖ್ಯಾತರು ಸರ್ಕಾರಿ ಶಾಲೆಗಳ ಸದುಪಯೋಗ ಪಡೆದುಕೊಳ್ಳಿ. ಶಾಸಕ ಡಿಎಂ ಐಹೊಳೆ. ಅಲ್ಪಸಂಖ್ಯಾತರ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ಸಕಲ ಸೌಕರ್ಯದೊಂದಿಗೆ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸಿದ್ದು, ಇದರ ಸದುಪಯೋಗವನ್ನು ಅಲ್ಪಸಂಖ್ಯಾತರು ಪಡೆದುಕೊಳ್ಳಬೇಕೆಂದು ಶಾಸಕ ಡಿಎಂ ಐಹೊಳೆ ಹೇಳಿದ್ದಾರೆ. ಗುರುವಾರ ದಿನಾಂಕ 7ರಂದು ರಾಯಬಾಗ್ ಪಟ್ಟಣದ ಮಾಡರ್ನ್ ಐಟಿಐ ಕಟ್ಟಡದಲ್ಲಿ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಮೌಲಾನಾ ಆಜಾದ್ ಸರ್ಕಾರಿ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನೆ ಮತ್ತು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಅಲ್ಪಸಂಖ್ಯಾತರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲಿಸಿ ಶಾಲೆ ಬೆಳವಣಿಗೆಗೆ ಸಹಕಾರ ನೀಡಬೇಕು. ಈ ಶಾಲೆಯಲ್ಲಿ ಕಲಿಯುವ 1ರಿಂದ ಪಿಯುಸಿವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಅಲ್ಪಸಂಖ್ಯಾತ ಪಾಲಕರು ಮತ್ತು ಮಕ್ಕಳು ಪಡೆದುಕೊಳ್ಳಬೇಕು. ಶಿಕ್ಷಕರು ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಮಕ್ಕಳಿಗೆ ಒದಗಿಸಬೇಕು. ಅಲ್ಪಸಂಖ್ಯಾತ ಸಮಾಜದವರು ಈ ಶಾಲೆಗೆ ಜಾಗ ಒದಗಿಸಿದರೆ ಶಾಲೆ ಕಟ್ಟಡವನ್ನು ಸುಂದರವಾಗಿ ನಿರ್ಮಿಸಿಕೊಡಲಾಗುವುದು ಎಂದರು. ಈ ರಾಯಬಾಗ್ ಪಟ್ಟಣದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರ ಮಕ್ಕಳಿರುವುದರಿಂದ ಹೆಚ್ಚಿನ ಒಂದು ಅನುಕೂಲ ಈ ಮಕ್ಕಳಿಗೆ ಆಗಲಿ. ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂತಂದ್ರೆ ಈ ಮಕ್ಕಳು ಕೂಡ ಬೆಳಿಬೇಕು, ಮುಂದೆ ಬರಬೇಕು. ಈಗಾಗಲೇ ಪ್ರಧಾನ ಗುರುಗಳು ಹೇಳಿದ್ರು, ಈಗ 75% ಅಲ್ಪಸಂಖ್ಯಾತರ ಅಂದ್ರೆ ಅಲ್ಪಸಂಖ್ಯಾತರು ಜೈನರು ಬರ್ತಾರೋ, ಕ್ರಿಶ್ಚಿಯನ್ರು ಬರ್ತಾರೋ, ಸಿಖ್ರು ಬರ್ತಾರೋ, ಒಂದು 25%ದಾಗ ಉಳಿಕೆದ ಹಿಂದೂ ವರ್ಗದಾಗಲಿ SC ಮಕ್ಕಳನ್ನ ತಗೋಬೇಕಂತ ಸರ್ಕಾರದ ಒಂದು ಗೈಡ್ಲೈನ್ಸ್ ಇರೋದ್ರಿಂದ ಅದಕ್ಕೆ ಹೆಚ್ಚಿಗೆ ನಮ್ಮ ಅಲ್ಪಸಂಖ್ಯಾತ ಮಕ್ಕಳಿಗೆ ಅನುಕೂಲ ಆಗ್ತೈತಿ. ಅದಕ್ಕೆ ಇಲ್ಲೇನು ಕೂತಂತ ನಾನೆಲ್ಲ ಮೌಲಾನಾ ಆಗಲಿ ಮತ್ತು ಎಲ್ಲ ನಮ್ಮ ಬಂಧುಗಳಿಗೆ ಕಳಕಳಿಗಳಂತಂದ್ರೆ ತಮ್ಮ ಮಕ್ಕಳನ್ನ ಇಲ್ಲಿ ಸ್ಕೂಲಿಗೆ ಸೇರಿಸಿ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡುವಂತ ಪ್ರಯತ್ನ ತಾವೆಲ್ಲರೂ ಪಾಲಕರು. ಬಿಒ ಬಸವರಾಜಪ್ಪ ಆರ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ, ರಾಯಬಾಗ್ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರುವುದರಿಂದ ಶಾಸಕರ ಗಮನಕ್ಕೆ ತಂದು ಅಲ್ಪಸಂಖ್ಯಾತ ಮಕ್ಕಳಿಗೆ ಇದೊಂದು ಶಾಲೆ ಮಾದರಿಯಾಗಿ ಬೆಳೆಯಲಿ. ಇಲ್ಲಿ ನುರಿತ ಶಿಕ್ಷಕರು ಬೋಧನೆ ಮಾಡುವುದರಿಂದ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಎಂದರು. ರಾಯಬಾಗ್ದಲ್ಲೂ ಕೂಡ ಬಹಳ ಅವಶ್ಯ ಇತ್ತು. ಇದನ್ನು ಮನಗಂಡು ನಮ್ಮ ಮಾನ್ಯ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿಯೂ ಕೂಡ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಶ್ರಮ ವಹಿಸಿದ್ದಾರೆ. ಅದು ಇವತ್ತು ಉದ್ಘಾಟನೆ ಆಗಿದೆ. ಅವರ ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ ಎಲ್ಲ ಸಮಾಜದ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಶಾಲೆ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ. ಈ ಶಾಲೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಈಗಾಗಲೇ ಶಿಕ್ಷಕರು ಹೇಳಿದ್ದಾರೆ. LKGಯಿಂದ ಸ್ಟಾರ್ಟ್ ಆಗುತ್ತೆ. 6ನೇ ತರಗತಿಯಿಂದ ದ್ವಿತೀಯ PUC ತನಕ ಆಂಗ್ಲ ಮಾಧ್ಯಮದಲ್ಲಿ ನಡೀತಕ್ಕಂಥ ಏಕೈಕ ಶಾಲೆ ಅಂದರೆ ಅದೇ ಡಾಕ್ಟರ್ ಮೌಲಾನಾ ಆಜಾದ್ ಶಾಲೆಗಳು. ಭಾಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾರೆ. ನುರಿತ ಶಿಕ್ಷಕರು ಇಲ್ಲಿರ್ತಾರೆ. ಪಾರ್ಟ್ ಟೈಮು ಶಿಕ್ಷಕರನ್ನು ತೆಗೆದುಕೊಂಡ್ರೂ ಕೂಡ ಒಳ್ಳೆಯ ಕ್ವಾಲಿಫೈಡ್ ಶಿಕ್ಷಕರನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾರೆ. ಹಾಗೆ ಎಲ್ಲದೂ ಕೂಡ ಉಚಿತ. ಯಾವುದನ್ನು ಕೂಡ ನಾವು ಮಕ್ಕಳು ಪೋಷಕರಾಗಲಿ ಯಾವುದು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಅಂಗಡಿ, ವಕ್ಫ್ ಬೋರ್ಡ್ ತಾಲೂಕಾಧ್ಯಕ್ಷ ಮುಸ್ತಾಕ್ ಮುಲ್ಲಾ, CRP RM ಕುರಾಡೆ, ಸದಾಶಿವ್ ಗೋರ್ಪಡೆ, ರಾಜಶೇಖರ್ ಖಣದಾಳೆ, ಸದಾನಂದ್ ಹಳಿಂಗ್ಳಿ, ಜಿಯಾವುಲ್ ಮುಲ್ಲಾ, ಕಲಂಧರ್ ಅತ್ತಾರ್, ಫಾರೂಕ್ ಮೊಮೀನ್, ನಜೀರ್ ಮುಲ್ಲಾ, ಆರಿಫ್ ಮೌಲಾನಾ, ರಶೀದ್ ಪಠಾಣ್ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿವಾನಂದ್ ಭಾವಿಮನಿ ಸ್ವಾಗತಿಸಿದರು. ಉಮೇಶ್ ರಾಠೋಡ್ ನಿರೂಪಿಸಿದರು. PS ಮಫ್ಗಾರ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂತೋಷ್ ಗಿರಿ.